ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೀನು ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 2 kg ಮೀನಿಗೆ ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಎಲ್ಲದನ್ನೂ ಹಾಕಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಸ್ವಲ್ಪ ಜಾಸ್ತಿನೇ ಇದೆ, 2 kg ಇದಕ್ಕೆ. ಹಾಗಾಗಿ ಸ್ವಲ್ಪ ಭಾಳ ಹಾಕ್ತಿದ್ದೀವಿ. ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಮೀನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಕ್ಲೀನಾಗಿ ಇವು ಹೊಳೆ ಮೀನು, ಜುಲಾಬಿ ಮೀನು, ಮುಳ್ಳಿರಲ್ಲ ಜಾಸ್ತಿ, ಫ್ರೈಗೆ ಭಾಳ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಅವರು ಒಂದು ಸರಿ ವಾಶ್ ಮಾಡಿಕೊಡ್ತಾರೆ, ನಾವು ಮನೇಲಿ ಒಂದು ಸರಿ ವಾಶ್ ಮಾಡಿ ಇಟ್ಕೋಬೇಕು. ತಲೆನ ತೆಗ್ದಿಟ್ಟಿನಿ, ಅದು ಸಾಂಬಾರು ಮಾಡೋಕ್ಕೆ ಅಂತ ಕ್ಲೀನಾಗಿ ಇದನ್ನ ಮಾಡಿ ಇಟ್ಕೊಂಡಿದ್ದೀವಿ, ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದೇ ಒಂದು ಪಾತ್ರೆ ತಗೊಂಡು ಕ್ಲೀನಾಗಿ ಕಾರ್ನ್ಫ್ಲವರ್, ಒಂದು ಬಟ್ಲು ಕಾರ್ನ್ಫ್ಲವರ್ ಇಟ್ಕೊಂಡು ತೊಗೊಂಡಿದ್ದೀನಿ. ಅದಕ್ಕೆ 1-2 ಚಮಚ ಖಾರ ಪುಡಿ. ಖಾರ ಎಷ್ಟು ಬೇಕು ಅಷ್ಟು ಹಾಕಬೇಕು. 4 ಚಮಚ ಹಾಕ್ತಿದ್ದೀನಿ, 2 kg, ಹಂಗಾಗಿ 4 ಚಮಚ ಹಾಕ್ತಿದ್ದೀವಿ. ಸ್ವಲ್ಪ ಉಪ್ಪು, 1 ಚಮಚದಷ್ಟು ಉಪ್ಪು ಹಾಕೋಣ. ನೋಡ್ಕೊಂಡು ಆಮೇಲೆ ಮತ್ತೆ ಬೇಕಾದ್ರೆ ಹಾಕ್ಬೋದು. ಈಗ ಸ್ವಲ್ಪ 1 ಚಮಚ ಹಾಕಿದರೆ ಸಾಕು. ಒಂದು ಮೊಟ್ಟೆ ತೊಗೊಳ್ಳೋಣ. ಅದನ್ನ ಕ್ಲೀನಾಗಿ ಹೊಡ್ಕೊಂಡು, 1 ಮೊಟ್ಟೆ ಸಾಕು, ಭಾಳ ಬೇಡ, 1 ಮೊಟ್ಟೆ ಆದರೆ ಸಾಕು. ಆಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ಅಷ್ಟು ಹಾಕೋಣ. ಭಾಳ ರುಚಿಯಾಗುತ್ತೆ ಅಷ್ಟು ಹಾಕಿದರೆ. ಏನು ಪೌಡ್ರು ಏನು ಬೇಡ, ಇಷ್ಟೇ ಹಾಕಿದರೆ ಸಾಕು. ಮನೇಲಿರೋ ಸಾಮಗ್ರಿಯಲ್ಲೇ ಮಾಡ್ಬೋದು ಮೀನು ಫ್ರೈಯ. ಹಾಗಾಗಿ ಇದನ್ನೆಲ್ಲ ಇಷ್ಟೇ ಹಾಕಿ ಕ್ಲೀನಾಗೆಲ್ಲ ಇದು ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಬೇಕು, ಭಾಳ ಬೇಡ. ಮೀನಿನಲ್ಲೇ ಸ್ವಲ್ಪ ನೀರಿರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಗಂಟೆಲ್ಲ ಇಟ್ಟು ಅದೆಲ್ಲ ಮಿಕ್ಸ್ ಆಗಬೇಕು. ಆ ಥರ ಎಲ್ಲ ಇದನ್ನ ಮಾಡ್ಕೊಳ್ಳೋಣ. ಕಲ್ಲರು ಏನು ಬೇಡ, ಬೇಕಾದ ಇದೇ ಆಗುತ್ತೆ. ಪೌಡ್ರು ಬೇಕಾದ್ರೆ ನೀವು ಹಾಕ್ಕೋಬೋದು. ಮೀನು ಫ್ರೈದು ನಾವೇನು ಹಾಕ್ತಾಯಿಲ್ಲ. ಮೀನೆಲ್ಲ ಹಾಕೋಣ ಎಲ್ಲ ಮಿಕ್ಸ್ ಆಗಿ ಮೇಲೆ. ಈ ಮೀನಿಗೆ ಮುಳ್ಳು ಏನೂ ಇರಲ್ಲ, ಭಾಳ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಈ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನಿಂದೆಲ್ಲ ಮಸಾಲೆ ಎಲ್ಲ ಅಂಟಬೇಕಲ್ಲ, ಹಂಗಾಗಿ ಸ್ವಲ್ಪ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಅದೇ ಮಸಾಲೆ ಎಲ್ಲ ಮೀನಿನ ಇದಕ್ಕೆ ಹತ್ತಬೇಕು ಕ್ಲೀನಾಗೆ. ಕ್ಲೀನಾಗೆಲ್ಲ ಹತ್ತಿ ಆಗಿ ಮೇಲೆ ನೋಡಿ, ಈ ಥರ ಎಲ್ಲ ಬಿಡ್ಬೇಕು. ಒಂದೊಂದೇ ನೋಡಿ, ಹತ್ತಲೇದಕ್ಕೆ ಯಾವ ಅಂತೂ ಇದು ಮಾಡ್ಕೊಂಡು ಸ್ವಲ್ಪ ಇದು ಮಾಡಬೇಕು. ಇದು 1 ಗಂಟೆ ನೆನೆ ಇಡಬೇಕು, 1 ಗಂಟೆ. ಹಾಗಾದರೆ ಭಾಳ ಚೆನ್ನಾಗಿರುತ್ತೆ. ಇದೆಲ್ಲ ನೆಂದಾಗಿದೆ ನೋಡಿರಿ, 1 ಗಂಟೆ ನೆನೆಸಿಟ್ಟಿದ್ದೀನಿ. ಈ ಥರ ಆಗೈತೆ ನೋಡಿರಿ, ನೆಂದು ಫುಲ್ ಇದಾಗ್ಬಿಟ್ಟತಿ. ಫುಲ್ ನೆಂದೈತೆ, 1 ಗಂಟೆ ನೆನೆಸಿಟ್ಟಿದ್ದೀವಿ, ಫುಲ್ ಇದಾಗಿದೆ. ನೀವು ಫ್ರಿಜ್ಜಲ್ಲಿ ಬೇಕಾದ್ರೆ ಇಡ್ಬೋದು. ಎಣ್ಣೆ ಕಾಸಕ್ಕಿಟ್ಟಿದ್ದೀವಿ, ಸ್ವಲ್ಪ ಎಣ್ಣೆ ಹಾಕಿದ್ದೀವಿ, ಭಾಳ ಎಣ್ಣೆ ಹಾಕಿಲ್ಲ. ಭಾಳ ಎಣ್ಣೆ ಹಾಕಿದರೆ ಮೀನಿಂದು ಸುಮ್ಮನೆ ಇದಾಗುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಕಾದಿದೆ ಎಣ್ಣೆ, ಮೀನು ಫ್ರೈ ಮಾಡೋಣ. ಈ ಥರ ಒಂದೊಂದೇ ರೋಸ್ಟ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ಭಾಳ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ.